परिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता नमस्कार अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तये तं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ತೃತೀಯ ಸ್ಕಂಧ 32ನೇ ಅಧ್ಯಾಯ. ಅದರಲ್ಲಿ ಇವತ್ತು 43ನೇ ಶ್ಲೋಕ. ತಮಾತ್ಮನೋ ವಿಜಾನೀಯಾತ್ ಭೃತ್ಯಾಪತ್ಯಗೃಹಾತ್ಮಕಂ ದೈವೋಪಸಾದಿತಂ ಮೃತ್ಯುಂ ಮೃಗಯೋರ್ಗಾಯನಂ ಯಥಾ. ಕಪಿಲನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಮೋಕ್ಷ ಸಾಧಕವಾದ ವೈರಾಗ್ಯದ ಉಪದೇಶವನ್ನ ಮುಂದುವರಿಸ್ತಾ ಇದ್ದಾನೆ. ಅದರಲ್ಲಿ ನನ್ನ ಬಂಧಕ ಶಕ್ತಿಯಾದ ಸ್ತ್ರೀ, ದುಷ್ಟ ಸ್ತ್ರೀ ಸಂಘ ಮೊದಲಾದವುಗಳು ಜ್ಞಾನಿಯಾದಂತಹ ಮೋಕ್ಷ ಸಾಧಕ ಮುಮುಕ್ಷುಗಳಿಂದ ಅದು ಬಿಡಲ್ಪಡಬೇಕು ಅಂತ ಹೇಳಿದ. ಅದರ ಜೊತೆಗೆ ಈ ಮನೆ, ಮಕ್ಕಳು, ಸೇವಕರು ಈ ರೂಪದಲ್ಲಿಯೂ ಕೂಡ ಆ ಮೃತ್ಯು ಅಂತನ್ನೋದು ಬರ್ತದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಮೃತ್ಯು ಅಂತನ್ನೋ ಶಬ್ದಕ್ಕೆ ಹಿಂದೆ ನರಕ ಅಂತ ಅರ್ಥ ಮಾಡಿದ್ದಾರೆ.
ಹಿಂದೆ 41ನೇ ಶ್ಲೋಕದಲ್ಲಿ ಸಮೀಕ್ಷೇತ್ ಆತ್ಮನೋ ಮೃತ್ಯುಂ ತೃಣೈಹಿ ಕೂಪಮಿವಾವೃತಂ ಅಂತ ತಂ ಮೃತ್ಯುಂ ಈಕ್ಷೇತ ಅಂತ, ಅದನ್ನ ಮೃತ್ಯು ಅಂತ ತಿಳಿ ಅಂತ. ಮೃತ್ಯು ಅಂತ ತಿಳಿ ಅಂದ್ರೆ ಅನರ್ಥ ಕಾರಣ ಅಂತ ತಿಳಿ ಅಂತ ಅರ್ಥ. ಹಾಗೆ ಯಾವ್ದ್ಯಾವ್ದು ಅನರ್ಥಕ್ಕೆ ಕಾರಣ ಅಂತ ಅನ್ನೋದನ್ನ ಹೇಳ್ತಾ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಸೇವಕರು, ಮಕ್ಕಳು ಮತ್ತು ಮನೆ ಈ ರೂಪದಲ್ಲಿಯೂ ಕೂಡ ನಮಗೆ ಆ ಮೃತ್ಯು ಅಂತನ್ನೋದು ಬರ್ತದೆ. ಅಂದ್ರೆ ನರಕ ಅಂತನ್ನೋದು ಆಗ್ತದೆ, ನರಕ ಸಾಧಕಗಳಾಗ್ತವೆ ಇವೆಲ್ಲ. ಹೇಗೆ ಅಂತಂದ್ರೆ ಅದಕ್ಕೊಂದು ದೃಷ್ಟಾಂತವನ್ನು ಕೂಡ ಕೊಡ್ತಾ ಇದ್ದಾನೆ ಭಗವಂತ. ಮೃಗಯೋಹೋ ಗಾಯನಂ ಯಥಾ ಅಂತ. ಜಿಂಕೆಗಳಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಜಿಂಕೆಗಳನ್ನು ಹಿಡಿಯುವ ಬೇಟೆಗಾರ ಯಾವುದಾದ್ರೂ ಒಂದು ಜಾಗವನ್ನ ಆರಿಸಿಕೊಂಡು ತಾನು ಸಂಗೀತ ಗಾನವನ್ನ ಮಾಡ್ತಾ ಕುತ್ಕೊಳ್ತಾನೆ. ಆ ಸಂಗೀತವನ್ನ ಕೇಳಬೇಕು ಅಂತ, ಗಾಯನವನ್ನ ಕೇಳಬೇಕು ಅಂತ ಬಹಳ ಅಪೇಕ್ಷೆಯಿಂದ ಎಲ್ಲೆಲ್ಲೋ ಇರ್ತಕ್ಕಂತಹ ಜಿಂಕೆಗಳೆಲ್ಲ ಬಂದು ಮೈ ಮರೆತು ನಿಂತಾಗ ಆ ಬೇಡ ಅವುಗಳನ್ನೆಲ್ಲ ಬಲೆಯಲ್ಲಿ ಸಿಗಿಸಿ ಹಾಕಿ ಬಿಡ್ತಾನೆ. ಈ ರೀತಿ ಸಂಗೀತವನ್ನ ಮೆಚ್ಚಿ ಅದನ್ನ ಅನುಭವಿಸಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಮೃತ್ಯುವಿನ ಬಲೆಗೆ ಬಿತ್ತು ಜಿಂಕೆ ಹೇಗೋ ಹಾಗೆ ಸೇವಕರು, ಮಕ್ಕಳು, ಮನೆ ಅನ್ನೋ ರೂಪದಲ್ಲಿಯೂ ಕೂಡ ಮೃತ್ಯುವೇ ತನಗೆ ಭಗವಂತನಿಂದ ಕಳಿಸಲ್ಪಟ್ಟಿದೆ ಅಂತ ತಿಳ್ಕೊಳ್ಬೇಕು ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಭಗವಂತ. ನಾವು ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಸೇವಕರು ಅಂತ ಅವರ ಮೇಲೆ ಅತಿಯಾದ ಮೋಹವನ್ನ ಇಟ್ಟುಕೊಂಡು ಅದರ ಹಿಂದೆ ಹೋದರೆ ಆವಾಗ ಅದು ನಮಗೆ ನರಕ ಸಾಧನವಾಗ್ತದೆ, ಮೃತ್ಯುವಿಗೆ ಕಾರಣವಾಗ್ತದೆ ಅಂತರ್ಥ. ಭೃತ್ಯ ಅಪತ್ಯ ಗೃಹಾತ್ಮಕಂ, ಅದು ದೈವೋಪಸಾದಿತಂ ಅಂತಾನೆ ಹೇಳ್ತಾ ಇದ್ದಾರೆ. ಭಗವಂತನಿಂದ ಕೊಡಲ್ಪಟ್ಟದ್ದು. ಭಗವಂತನೇ ನಮಗೆ ಅವುಗಳನ್ನ ಮೃತ್ಯು ರೂಪದಲ್ಲಿ ಕಳಿಸಿಕೊಡ್ತಾನೆ ಅಂತ ತಿಳ್ಕೊಳ್ಳಿ ಅಂತ. ತಮಾತ್ಮನೋ ವಿಜಾನೀಯಾತ್ ಭೃತ್ಯಾಪತ್ಯ ಗೃಹಾತ್ಮಕಂ ದೈವೋಪಸಾದಿತಂ ಮೃತ್ಯುಂ ಮೃಗಯೋರ್ಗಾಯನಂ ಯಥಾ. ದೇಹೇನ ಜೀವಭೂತೇನ ಲೋಕಾಲ್ಲೋಕಮನೋರಜನ್ ಭುಂಜಾನ ಏವ ಕರ್ಮಾಣಿ ಕರೋತ್ಯವಿರತಂ ಪುಮಾನ್. ಜೀವ ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮ ಏನಿದೆ ಆ ಕರ್ಮಗಳಿಗೆ ಅನುಸಾರವಾಗಿ ಅವನಿಗೆ ಮತ್ತೆ ಮುಂದಿನ ಜನ್ಮಗಳಲ್ಲಿ ಶರೀರ ಬರ್ತದೆ. ಹಾಗಾಗಿ ನಮಗೆ ಈಗ ಬಂದಿರುವ ಈ ಶರೀರ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ಬಂದದ್ದು. ಆ ಪೂರ್ವ ಕರ್ಮದಿಂದ ಉಂಟಾಗಿರ್ತಕ್ಕಂತಹ ಶರೀರದಿಂದ ಜೀವ ಏನ್ ಮಾಡ್ತಾನೆ, ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಸಂಚಾರವನ್ನ ಮಾಡ್ತಾ ಮಾಡ್ತಾ ಅಲ್ಲಲ್ಲಿ ತಾನು ಮಾಡಿದ ಕರ್ಮಗಳ ಫಲವನ್ನ ಉಂಡು ಅದರ ಶೇಷದಿಂದ, ಕರ್ಮಶೇಷದಿಂದ ಪುನಃ ಭೂಮಿಗೆ ಬರ್ತಾನೆ, ಈ ಲೋಕಕ್ಕೆ ಬರ್ತಾನೆ. ಎಲ್ಲ ಲೋಕಗಳಲ್ಲಿ ಸಂಚಾರವನ್ನ ಮಾಡ್ತಾ ಮಾಡ್ತಾನೆ ಕರ್ಮದ ಫಲವನ್ನ ಉಣ್ತಾ ಬರ್ತಾನೆ. ಕರ್ಮಶೇಷದಿಂದಲೇ ಈ ಭೂಮಿಗೂ ಬಂದಿರ್ತಾನೆ. ಪುನಃ ಅದೇ ರೀತಿಯಾಗಿ ಕರ್ಮಗಳನ್ನ ಮಾಡಿ ಮತ್ತೆ ಬಂಧಕವಾದ ಕರ್ಮಗಳಲ್ಲಿ ಸಿಕ್ಕಾಕೊಳ್ತಾನೆ.
ಹೀಗೆ ಒಂದು ಕರ್ಮದಿಂದ ಮತ್ತೊಂದು ಕರ್ಮವನ್ನ ತೊಳಿಲಿಕ್ಕೆ ಹೋಗಿ ಮತ್ತೊಂದು ಬಂಧಕವಾದ ಕರ್ಮವನ್ನೇ ಮಾಡ್ತಾನೆ. ಅಂದ್ರೆ ತಾನು ಮಾಡುವ ಕರ್ಮ ಅವನಿಗೆ ಬಂಧಕವೇ ಆಗ್ತಾ ಹೋಗ್ತದೆ. ಹಿಂದಿನ ಕರ್ಮವನ್ನ ತೊಳಿಲಿಕ್ಕೋಸ್ಕರ ಮಾಡುವ ಒಂದು ಕರ್ಮ ಅದು ಮತ್ತೊಂದು ಕರ್ಮವನ್ನ ಸೃಷ್ಟಿ ಮಾಡ್ತದೆ. ಹಾಗಾಗಿ ಒಂದು ಕರ್ಮದಿಂದ ಮತ್ತೊಂದು ಕರ್ಮ ಅದು ಬೆಳಿತಾ ಹೋಗ್ತದೆ. ಬಂಧಕವಾದ ಕರ್ಮಗಳನ್ನ ಮಾಡ್ತಾನೇ ಹೋಗ್ತಾನೆ ಜೀವ. ದೇಹೇನ ಜೀವಭೂತೇನ ಲೋಕಾತ್ ಲೋಕಂ ಅನುವ್ರಜನ್ ಅಂತ ಇದೆ. ಜೀವಭೂತೇನ ದೇಹೇನ ಅಂತ. ಏನಿದು ಜೀವಭೂತೇನ ದೇಹೇನ ಅಂದ್ರೆ ಮೇಲ್ನೋಟಕ್ಕೆ ಈ ಶ್ಲೋಕ ಈ ಪದ ನೋಡಿದ ತಕ್ಷಣದಲ್ಲಿ ಜೀವಭೂತವಾದದ್ದು ದೇಹ. ಜೀವಭೂತೇನ ದೇಹೇನ ಅಂತ ಲಿಂಗ ದೇಹದಿಂದ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಜೀವಭೂತೇನ ದೇಹೇನ ಅಂದ್ರೆ ಅದು ಲಿಂಗ ದೇಹದಿಂದ ಮಾಡಿದ್ದು. ಯಾಕಂದ್ರೆ ಜೀವಭೂತವಾದ ದೇಹ ಅಂದ್ರೆ ಲಿಂಗ ದೇಹ ಅಂತ ಹೀಗೆ ತಿಳ್ಕೊಂಡು ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನ ಆಗಿದೆ. ಜೀವಸ್ಯ ಉಪಾಧಿತಯ ಭೂತೇನ ಜಾತೇನ ಲಿಂಗದೇಹೇನ ಅಂತ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅಂದ್ರೆ ಲಿಂಗದೇಹದಿಂದ ಉಂಟಾದ ದೇಹದಿಂದ ಲೋಕದಿಂದ ಲೋಕಕ್ಕೆ ಸಂಚಾರ ಮಾಡ್ತಾನೆ ಅಂತ. ಆದರೆ ಜೀವ ಅಂದ್ರೆ ಜೀವೋಪಾಧಿಯಾಗಿ ಅಂತ ಅರ್ಥ ಮಾಡಿದ್ದಾರೆ. ಜೀವಭೂತೇನ ಅನ್ನೋ ಶಬ್ದಕ್ಕೆ ಜೀವೋಪಾಧಿಯಾಗಿ, ಭೂತೇನ ಅಂದ್ರೆ ಹುಟ್ಟಿರುವ ಅಂತ ವಿವರಣೆ ಕೊಟ್ಟಿದ್ದಾರೆ. ಜೀವೋಪಾಧಿಯಾಗಿ ಹುಟ್ಟಿರುವ ಆ ಲಿಂಗದೇಹ ಅಂತ ಅವರು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಲಿಂಗದೇಹ ಅಂತನ್ನೋದು ಜೀವೋಪಾಧಿಯಾಗಿ ಅನಾದಿ ಕಾಲದಿಂದ ಇದೆ. ಅದು ಹುಟ್ಟೋದು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲಿಂಗದೇಹ ಅನಾದಿ ಕಾಲದಿಂದಲೂ ಇರ್ತಕ್ಕಂಥದ್ದು, ಅದು ಹುಟ್ಟೋದಿಲ್ಲ. ಅವರು ಭೂತೇನ ಅನ್ನೋ ಶಬ್ದಕ್ಕೆ ಹುಟ್ಟಿರುವ ಅಂತ ಅರ್ಥ ಮಾಡಿದ್ದಾರೆ. ಭೂತೇನ ಜಾತೇನ ಲಿಂಗದೇಹೇನ ಅಂತ. ಮತ್ತೆ ಲೋಕದಿಂದ ಲೋಕಾಂತರಕ್ಕೆ ಜೀವ ಪ್ರಯಾಣವನ್ನ ಮಾಡೋದು ಕೂಡ ಲಿಂಗದೇಹದಿಂದ ಅಲ್ಲ. ಇಲ್ಲಿ ಲೋಕಾತ್ ಲೋಕಮನುವ್ರಜನ್ ಅಂತ ಹೇಳಿದ್ದಾರೆ. ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗ್ತಾನೆ. ಅಂದ್ರೆ ಉದಾಹರಣೆಗೆ ಈಗ ಭೂಮಿಯಿಂದ ಸ್ವರ್ಗಕ್ಕೋ ನರಕಕ್ಕೋ ಸಂಚಾರವನ್ನು ಮಾಡ್ತಾನೆ. ಕೆಲವು ಕಾಲ ಸ್ವರ್ಗದಲ್ಲಿ, ಕೆಲವು ಕಾಲ ನರಕದಲ್ಲಿ, ಮತ್ತೆ ಕೆಲವು ಕಾಲ ಭೂಮಿಯಲ್ಲಿ. ಹೀಗೆ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಸಂಚಾರ ಮಾಡ್ತಾನಲ್ಲ, ಅದು ಲಿಂಗದೇಹದಿಂದ ಅಲ್ಲ. ನರಕಕ್ಕೆ ಹೋಗೋದು ಯಾತನಾ ಶರೀರದಿಂದ, ಸ್ವರ್ಗಕ್ಕೆ ಹೋಗೋದು ತೇಜೋಮಯವಾದ ಶರೀರದಿಂದ ಅಂತ ಹೀಗೆ ಪುರಾಣಗಳು ವರ್ಣನೆ ಮಾಡ್ತವೆ. ಹಾಗಾಗಿ ಶ್ರೀಧರಿಯ ವ್ಯಾಖ್ಯಾನದ ಪ್ರಕಾರ ಅವರು ಲಿಂಗದೇಹ ಅಂತ ಏನು ಅರ್ಥ ಮಾಡಿದ್ದಾರೆ, ಜೀವಭೂತೇನ ದೇಹೇನ ಅಂತನ್ನೋ ಶಬ್ದಕ್ಕೆ ಅದು ಸರಿಯಾಗೋದಿಲ್ಲ. ಅನೇಕ ತೊಂದರೆಗಳು ಬರ್ತದೆ. ಯಾಕೆ ಲೋಕಾತ್ ಲೋಕ ಮನೋವ್ರಜನ್ ಅನ್ನೋದು ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಸಂಚಾರ ಮಾಡ್ತಾನೆ ಅಂತನ್ನೋದು ಲಿಂಗದೇಹದಿಂದ ಅಂತ ಅರ್ಥ ಮಾಡಿದ್ರೆ ಕೂಡೋದಿಲ್ಲ ಒಂದು. ಇನ್ನೊಂದು ಭೂತೇನ ಅನ್ನೋದಕ್ಕೆ ಜಾತೇನ ಲಿಂಗದೇಹೇನ ಅಂತ ಮಾಡಿದ್ದಾರೆ, ಅದು ಜಾತ ಅಲ್ಲ. ಲಿಂಗದೇಹ ಅಂತನ್ನೋದು ಹುಟ್ಟೋದಿಲ್ಲ, ಅನಾದಿ ಕಾಲದಿಂದಲೂ ಇರ್ತಕ್ಕಂಥದ್ದು, ಹುಟ್ಟಿದ್ದಲ್ಲ. ಹಾಗಾಗಿ ಅವರ ವ್ಯಾಖ್ಯಾನ ಸರಿಯಲ್ಲ. ಭೂಮಿಯಲ್ಲಿ ಕರ್ಮವನ್ನ ಜೀವ ಸ್ಥೂಲ ಶರೀರದಿಂದ ಮಾಡ್ತಾನೆ. ಅಂದ್ರೆ ಈಗ ನಮಗೇನು ಕಣ್ಣಿಗೆ ಕಾಣಿಸ್ತಾ ಇದೆ ಇದು ಸ್ಥೂಲ ಶರೀರ. ಈ ಸ್ಥೂಲ ಶರೀರದಿಂದಲೇ ಜೀವ ಕರ್ಮಗಳನ್ನ ಮಾಡ್ತಾ ಹೋಗ್ತಾನೆ. ಈ ಮೂರೂ ಶರೀರಗಳು ಕೂಡ ಜೀವನ ಕರ್ಮದಿಂದಲೇ ಹುಟ್ಟುತ್ತವೆ.
ಹೊರತು ಜೀವ ಉಪಾಧಿಗಳಲ್ಲ. ಇದು ಈ ಶರೀರಗಳು ಜೀವನ ಕರ್ಮದಿಂದ ಹುಟ್ಟಿದ್ದು. ಆದ್ರಿಂದ ಈ ಪದಕ್ಕೆ ಏನ್ ಅರ್ಥ ಹೇಳಬೇಕು ಅಂದ್ರೆ, ಜೀವಭೂತೇನ ಜೀವ ಕರ್ಮಭೂತೇನ ಅಂತ ಮಧ್ವಾಚಾರ್ಯರು ಅದಕ್ಕೆ ಅರ್ಥ ಬರೆದರು. ಜೀವಭೂತೇನ ಅನ್ನೋ ಭಾಗವತದ ಪದವನ್ನ ತೆಗೆದುಕೊಂಡು ಅದಕ್ಕೆ ಅರ್ಥ ಜೀವಭೂತೇನ = ಜೀವ ಕರ್ಮಭೂತೇನ ಅಂತ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಜೀವಭೂತವಾದ ದೇಹ ಅಂದ್ರೆ ಜೀವನಿಂದ, ಅಂದ್ರೆ ಜೀವನ ಕರ್ಮದಿಂದ ಉಂಟಾದ ದೇಹ ಅಂತ. ಜೀವನ ಕರ್ಮದಿಂದ ಉಂಟಾದ ದೇಹ. ಒಂದು ದೇಹದಿಂದ ಮತ್ತೊಂದು ದೇಹ ಅವನಿಗೇನು ಬರ್ತದೆ ಅದು ಅವನ ಕರ್ಮಕ್ಕೆ ಅನುಸಾರವಾಗಿ ಬರ್ತದೆ. ಈ ಜನ್ಮದಲ್ಲಿ ನಾವು ಮಾಡಿದ ಕರ್ಮ ಏನಿದೆ ಅದರಿಂದ ಮತ್ತೊಂದು ಇನ್ನೊಂದು ನಮಗೆ ದೇಹ ಹುಟ್ಟುಕೊಳ್ತದೆ. ಮುಂದಿನ ದೇಹ ಅಂತ ಅನ್ನೋದು ನಮಗೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದಿಂದ ಹುಟ್ಟಿತ್ತು. ಅದನ್ನ ಇಲ್ಲಿ ಹೇಳ್ತಾ ಇರೋದು ಜೀವಭೂತೇನ ದೇಹೇನ ಅಂದ್ರೆ ಜೀವ ಮಾಡಿದ ಕರ್ಮದಿಂದ ಹುಟ್ಟಿದ ದೇಹ ಅಂತ ಅರ್ಥ. ಅಲ್ಲಿ ಮಧ್ಯಮ ಲೋಪಿ ಸಮಾಸ ಇಟ್ಟುಕೊಳ್ಬೇಕು. ಜೀವಭೂತೇನ ಅಂತಿದೆ, ಅದರ ಮಧ್ಯದಲ್ಲಿ ಜೀವ ಕರ್ಮಭೂತೇನ ಅಂತ, ಕರ್ಮ ಅನ್ನೋದನ್ನು ಮಧ್ಯದಲ್ಲಿ ಸೇರಿಸ್ಕೊಳ್ಬೇಕು. ಇದನ್ನ ಸಂಸ್ಕೃತದಲ್ಲಿ ಮಧ್ಯಮ ಲೋಪಿ ಸಮಾಸ ಅಂತ ಕರೀತಾರೆ. ಮಧ್ಯಮವಾದ ಒಂದು ಪದ ಲೋಪ ಆಗಿ ಸಮಾಸ ಆಗ್ತದೆ, ಜೀವಭೂತೇನ ಅಂತ ಆಗ್ತದೆ. ಜೀವ ಕರ್ಮಭೂತೇನ ಅಂತಿದ್ದದ್ದು ಸಮಾಸ ಆಗುವಾಗ ಜೀವಕರ್ಮಣ ಭೂತೇನ ಜೀವಭೂತೇನ ಅಂತ, ಹೀಗೆ ಮಧ್ಯಮ ಲೋಪಿ ಸಮಾಸ ಇದೆ. ಆ ರೀತಿ ಇಟ್ಟುಕೊಳ್ಬೇಕು ಅಂತ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಆ ಪ್ರಕಾರ ಇಟ್ಟುಕೊಂಡಾಗ ನಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಯಾಕೆ? ಜೀವನ ಕರ್ಮದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಶರೀರದಿಂದ ಜೀವ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಸಂಚಾರವನ್ನ ಮಾಡ್ತಾನೆ. ಆ ರೀತಿ ಸಂಚಾರವನ್ನ ಮಾಡ್ತಾ ಅಲ್ಲಿ ಕರ್ಮದ ಫಲವನ್ನ ಉಂಡು ಭುಂಜಾನಃ ಏವ ಕರ್ಮಾಣಿ ಅವಿರತಂ ಪುಮಾನ್ ಕರ್ಮಾಣಿ ಕರೋತಿ, ಮತ್ತೆ ಅದೇ ರೀತಿಯಾದ ಬಂಧಕ ಕರ್ಮಗಳನ್ನ ಮಾಡ್ತಾನೆ ಅಂತ ಕಪಿಲ ಉಪದೇಶ ಮಾಡ್ತಾ ಇದ್ದಾನೆ. ದೇಹೇನ ಜೀವಭೂತೇನ ಲೋಕಾತ್ ಲೋಕಮನೋರಜನ್ ಭುಂಜಾನ ಏವ ಕರ್ಮಾಣಿ ಕರೋತ್ಯವಿರತಂ ಪುಮಾನ್ ಜೀವೋ ಯಸ್ಯಾನುಗೋ ದೇಹೋ ಭೂತೇಂದ್ರಿಯ ಮನೋಮಯಃ ತನ್ನಿರೋಧೋಸ್ಯ ಮರಣಂ ಆವಿರ್ಭಾವಸ್ತು ಸಂಭವಃ. ಜೀವ ಅವನು ನಿತ್ಯ. ಜೀವ ಸ್ವರೂಪಕ್ಕೆ ಯಾವತ್ತೂ ಕೂಡ ನಾಶ ಇಲ್ಲ. ಮತ್ತೆ ಜೀವ ಸತ್ತ, ಅವನು ಹುಟ್ಟಿದ ಅಂತ ನಾವು ವ್ಯವಹಾರ ಮಾಡ್ತೇವಲ್ಲ, ಇದು ಹೇಗೆ ಅಂತಂದ್ರೆ ಅವನಿಗೆ ಒಂದು ಶರೀರ ಅನ್ನೋದು ಉಂಟಾಗ್ತದೆ. ಶರೀರದಲ್ಲಿ ಇಂದ್ರಿಯಗಳು, ಮನಸ್ಸು ಮೊದಲಾದವುಗಳೆಲ್ಲ ಅವನಿಗೆ ಹುಟ್ಟುಕೊಳ್ತಾವೆ. ಈ ಶರೀರ ಜೊತೆಗೆ ಜೀವ ಬರ್ತಾನೆ. ಎಲ್ಲೋ ಇದ್ದ ಜೀವ ಸ್ವರ್ಗದಲ್ಲೋ ನರಕದಲ್ಲೋ ಎಲ್ಲೋ ಇದ್ದ ಜೀವ ಭೂಮಿಗೆ ಬರ್ತಾನೆ. ಹೇಗೆ? ಶರೀರವನ್ನ ಧಾರಣೆ ಮಾಡಿ ಬರ್ತಾನೆ. ಯಾವ ಶರೀರವನ್ನ ಧಾರಣೆ ಮಾಡಿ ಜೀವ ಬರ್ತಾನೋ ಆವಾಗ ಅವನಿಗೆ ಹುಟ್ಟು ಅಂತ ಕರೀತಾರೆ. ಅದು ಭೂತ ಇಂದ್ರಿಯ ಮನೋಮಯ ದೇಹ ಅಂತ ಹೇಳಿದ್ದಾರೆ. ಪಂಚಭೂತಗಳಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಇಂದ್ರಿಯ, ಮನಸ್ಸು ಮೊದಲಾದವುಗಳಿಂದ ಆಗುವ ಶರೀರ. ಆ ಶರೀರ ಯಾರ ಜೊತೆಗೆ ಬರ್ತದೋ ಅವನೇ ಜೀವ. ಆ ಶರೀರ ಅದು ಜಡ, ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು ಆ ಶರೀರ. ಭೂತೇಂದ್ರಿಯ ಮನೋಮಯ ದೇಹ ಯಸ್ಯಾನುಗಃ, ಆ ಶರೀರ ಅಂತನ್ನೋದು ಯಾರ ಜೊತೆಯಲ್ಲಿ ಬರ್ತದೋ ಅವನೇ ಜೀವ ಅಂತ ಕರೆಸ್ಕೊಳ್ತಾನೆ. ಆ ಜೀವನೇ ಅವನು ಅವಿರತವಾಗಿ ಕರ್ಮವನ್ನ ಮಾಡ್ತಾನೆ. ಶರೀರ ಧಾರಣೆ ಮಾಡಿ ಬಂದಂತಹ ಜೀವ ಒಂದು ಕ್ಷಣವೂ ಬಿಡದೆ ಕರ್ಮವನ್ನ ಮಾಡ್ತಾನೇ ಇರ್ತಾನೆ. ಯಾವ
ಶರೀರದಿಂದ ಅವನು ಕರ್ಮಗಳನ್ನ ಮಾಡ್ತಾ ಇರ್ತಾನೋ ಆ ಕರ್ಮವೇ ಅವನಿಗೆ ಮತ್ತೆ ಮುಂದಿನ ಶರೀರಗಳಿಗೆ ಕಾರಣವಾಗ್ತದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಆ ಶರೀರದ ನಾಶ ಆಯ್ತು ಅಂದ್ರೆ ಆವಾಗ ಜೀವನಿಗೆ ನಾಶ ಅಂತ ವ್ಯವಹಾರ ಮಾಡುತ್ತಾರೆ. ಆ ಶರೀರ ನಾಶವೇ ಅವನ ನಾಶ ಹೊರತು ಅವನಿಗೆ ಸ್ವರೂಪದಿಂದ ಉತ್ಪತ್ತಿ ನಾಶ ಅಂತ ಅನ್ನೋದಿಲ್ಲ. ಆ ಶರೀರದ ಉತ್ಪತ್ತಿಯೇ ಅವನಿಗೆ ಉತ್ಪತ್ತಿ, ಆ ಶರೀರದ ನಾಶವೇ ಅವನಿಗೆ ನಾಶ. ಇದು ಬಿಟ್ಟು ಬೇರೆ ಅಂದ್ರೆ ಸ್ವರೂಪಕ್ಕೆ ಅವನಿಗೆ ಉತ್ಪತ್ತಿಯೂ ಇಲ್ಲ, ನಾಶವೂ ಇಲ್ಲ. ಆ ಸ್ವರೂಪ, ಜೀವಸ್ವರೂಪ ಅದು ಅನಾದಿ ನಿತ್ಯ. ಜೀವಸ್ವರೂಪ ಅದು ಹುಟ್ಟೋದು ಇಲ್ಲ, ಅದು ಸಾಯೋದು ಇಲ್ಲ. ಆ ಜೀವ ಯಾವ ಶರೀರದಿಂದ ಬರ್ತಾನೋ ಆ ಶರೀರ ಹುಟ್ಟುವಿಕೆಯೇ ಅವನಿಗೆ ಹುಟ್ಟು. ಯಾವ ಶರೀರವನ್ನ ಅವನು ಕಳ್ಕೊಳ್ತಾನೋ ಆ ಶರೀರ ನಾಶವೇ ಅವನಿಗೆ ನಾಶ ಅಂತ ಈ ರೀತಿ ವ್ಯವಹಾರ ಮಾಡ್ತೇವೆ. ಅಷ್ಟೇ ಬಿಟ್ರೆ ಜೀವನಿಗೆ ಮಾತ್ರ ಉತ್ಪತ್ತಿ ನಾಶಗಳು ಇಲ್ಲ. ತನ್ನಿರೋಧ ಅಸ್ಯ ಮರಣಂ ಆವಿರ್ಭಾವಸ್ತು ಸಂಭವ. ಆವಿರ್ಭಾವ ಅಂದ್ರೆ ಆ ಜೀವ ಇದು ಶರೀರದ ಆವಿರ್ಭಾವ ಏನಿದೆ ಅದೇ ಅವನಿಗೆ ಸಂಭವ, ಹುಟ್ಟು ಅಂತ ಕರೆಸ್ಕೊಳ್ತದೆ. ಹೀಗೆ ಶರೀರದ ಹುಟ್ಟು ನಾಶಗಳು ಏನಿದ್ದಾವೆ ಅವೇ ಜೀವನ ಹುಟ್ಟು ನಾಶಗಳು ಅಂತ ಕರೆಸ್ಕೊಳ್ತಾವೆ ಹೊರತು ಸ್ವರೂಪತಃ ಜೀವನಿಗೆ ಉತ್ಪತ್ತಿ ನಾಶಗಳು ಇಲ್ಲ. ಜೀವೋ ಯಸ್ಯಾನುಗೋ ದೇಹೋ ಭೂತೇಂದ್ರಿಯ ಮನೋಮಯಃ ತನ್ನಿರೋಧೋಸ್ಯ ಮರಣಂ ಆವಿರ್ಭಾವಸ್ತು ಸಂಭವಃ. ದ್ರವ್ಯೋಪಲಬ್ಧಿಸ್ಥಾನಸ್ಯ ದ್ರವ್ಯೇಕ್ಷಾಯೋಗ್ಯತಾ ಯದಾ ತತ್ಪಂಚತ್ವಮಹನ್ಮಾನಾತ್ ಉತ್ಪತ್ತಿರ್ದ್ರವ್ಯದರ್ಶನಂ. ನಾವು ನಿಜವಾಗ್ಲೂ ಶರೀರ ನಾಶ ಆಯಿತು ಅಂದ ಕೂಡಲೇ ಜೀವ ಮರಣ ಹೊಂದಿದ ಅಂತ ವ್ಯವಹಾರ ಮಾಡ್ತಾ ಇದ್ದೇವೆ. ಶರೀರ ಹೋಯ್ತೋ ಜೀವ ಸತ್ತ, ಶರೀರ ಬಂತೋ ಜೀವ ಹುಟ್ಟಿದ ಅಂತ ಈ ರೀತಿ ಲೋಕದಲ್ಲಿ ವ್ಯವಹಾರ ಮಾಡ್ತಾ ಇದ್ದೇವೆ. ಆದ್ರೆ ಕಪಿಲ ಹೇಳ್ತಾನೆ, ವಸ್ತುತಃ ಶರೀರ ನಾಶವಾದರೆ ಮಾತ್ರ ಜೀವ ಮರಣ ಹೊಂದಿದ ಅಂತ ಈ ರೀತಿ ವ್ಯವಹಾರ ಮಾಡಬಾರದು. ಶರೀರ ಶವವಾದರೂ ಸಾಕು ಮರಣ ವ್ಯವಹಾರ ಇದೆ. ಶರೀರ ನಾಶ ಆದ ಮೇಲೆ ಜೀವ ಮರಣ ಹೊಂದಿದ ಅಂತ ಯಾರು ಹೇಳೋದಿಲ್ಲ. ಆ ಶರೀರ ಶವ ಆದರೂ ಸಾಕು ಮರಣ ಆಯ್ತು ಅಂತ ವ್ಯವಹಾರ ಮಾಡ್ತೇವಲ್ಲ. ಅಂದ್ರೆ ಜೀವ ಆ ಶರೀರವನ್ನ ಬಿಟ್ಟು ಹೋದ ಅಂತಾದರೆ ಆ ಶರೀರ ಇನ್ನು ಇಲ್ಲೇ ಇರ್ತದೆ, ಶರೀರ ನಾಶ ಆಗಿರೋದಿಲ್ಲ, ಆದ್ರೂ ಜೀವ ಸತ್ತ ಅಂತ ವ್ಯವಹಾರ ಮಾಡ್ತೇವೆ. ಹಾಗಾದ್ರೆ ಜೀವ ಸತ್ತ ಅಂತ ವ್ಯವಹಾರ ಮಾಡೋದು ಶರೀರ ನಾಶದಿಂದ ಅಲ್ಲ. ಶರೀರ ಇದ್ರೂ ಕೂಡ ಜೀವ ಸತ್ತ ಅಂತ ವ್ಯವಹಾರ ಮಾಡ್ತಾ ಇದ್ದೇವಲ್ಲ. ಹಾಗಾಗಿ ಶರೀರ ನಾಶ ಆದರೆ ಮಾತ್ರ ಜೀವ ಮರಣ ಹೊಂದಿದ ಅಂತ ವ್ಯವಹಾರ ಅಂತ ಹೇಳಬಾರದು. ಮರಣ ಅನ್ನೋ ವ್ಯವಹಾರ ಶರೀರ ಶವ ಆದರೂ ಕೂಡ ಇರೋದ್ರಿಂದ ಹೀಗೆ ಹೇಳಬೇಕು. ಏನ್ ಹೇಳಬೇಕು ಅಂದ್ರೆ, ಪದಾರ್ಥಗಳನ್ನ ಜೀವ ಕಾಣಬೇಕು ಅಂತಾದ್ರೆ ಅವನು ಆ ಶರೀರದಲ್ಲಿ ಇರಬೇಕು. ಜೀವ ಯಾವುದೇ ಒಂದು ಪದಾರ್ಥಗಳನ್ನ ನೋಡೋದು, ಕೇಳೋದು ಮೊದಲಾದವುಗಳನ್ನ ಮಾಡಬೇಕು ಅಂತಾದ್ರೆ, ಆ ಪದಾರ್ಥಗಳ ಅನುಭವ ಆ ಜೀವನಿಗೆ ಬರಬೇಕು ಅಂತಾದ್ರೆ ದೇಹದ ಒಳಗೆ ಜೀವ ಇರಬೇಕು. ಈ ಶರೀರ ಅಂತನ್ನೋದು ಅವನಿಗೆ ಆ ಪದಾರ್ಥಗಳ ಅನುಭವಕ್ಕೆ ಸ್ಥಾನ. ಪದಾರ್ಥಗಳ ದರ್ಶನ ಆಗಬೇಕು ಅಂತಾದ್ರೆ ಶರೀರದ ಮೂಲಕವಾಗಿಯೇ ಆಗ್ತದೆ ಅವನಿಗೆ.
ವಸ್ತುತಃ ಶರೀರವೂ ಕೂಡ ಇದ್ದಾಗೆಲ್ಲ ಆಗೋದಿಲ್ಲ. ಶರೀರದಲ್ಲಿ ಜೀವ ಇದ್ದಾಗೆಲ್ಲ ಪದಾರ್ಥಗಳ ಅನುಭವ ಬರೋದೂ ಇಲ್ಲ. ಮಲ್ಕೊಂಡಾಗ ಅಥವಾ ಮೂರ್ಛೆ ಹೊಂದಿದಾಗ ಆವಾಗ ಜೀವ ಶರೀರದ ಒಳಗೆ ಇರ್ತಾನೆ, ಆದರೂ ಪದಾರ್ಥಗಳ ದರ್ಶನ ಆಗೋದಿಲ್ಲ, ಮಾಡಿಸೋದಿಲ್ಲ ಅದು ಶರೀರ. ಆದರೂ ಆ ಶರೀರ ಪದಾರ್ಥಗಳ ದರ್ಶನವನ್ನ ಮಾಡುವ ಯೋಗ್ಯತೆ ಅಂತೂ ಇದ್ದೇ ಇದೆ ಆ ಶರೀರಕ್ಕೆ. ಆ ಯೋಗ್ಯತೆ ಆ ಶರೀರಕ್ಕೆ ಯಾವಾಗ ಹೊರಟು ಹೋಗ್ತದೋ ಆವಾಗಲೇ ಜೀವ ವರ್ಣ ಹೊಂದಿದ ಅಂತ ವ್ಯವಹಾರ. ಜೀವ ಮರಣ ಹೊಂದಿದ ಅನ್ನೋ ವ್ಯವಹಾರವನ್ನು ನಾವು ಮಾಡೋದು ಜೀವನಿಗೆ ಪದಾರ್ಥಗಳ ದರ್ಶನವನ್ನ ಮಾಡಿಸುವ ಯೋಗ್ಯತೆ ಶರೀರಕ್ಕೆ ಹೋದಾಗ. ಸ್ವಪ್ನದಲ್ಲಾಗ್ಲಿ ಮೂರ್ಛಾವಸ್ಥೆಗಳಲ್ಲಾಗ್ಲಿ ಅವನಿಗೆ ಪದಾರ್ಥಗಳ ದರ್ಶನವನ್ನ ಮಾಡಿಸದೇ ಇದ್ರೂ ಕೂಡ ಮಾಡಿಸುವ ಯೋಗ್ಯತೆ ಅನ್ನೋದು ಆ ಶರೀರಕ್ಕೆ ಇದ್ದೇ ಇದೆ. ಹಾಗಾಗಿ ಆವಾಗಲೂ ಅವನು ಮರಣ ಹೊಂದಿದ ಅಂತ ವ್ಯವಹಾರ ಮಾಡೋದಿಲ್ಲ. ಯಾವಾಗ ಮರಣ ಹೊಂದಿದ ಅಂತ ವ್ಯವಹಾರ ಮಾಡ್ತೇವೆ? ಯಾವಾಗ ಆ ಶರೀರಕ್ಕೆ ಪದಾರ್ಥಗಳ ದರ್ಶನವನ್ನ ಮಾಡಿಸುವ ಯೋಗ್ಯತೆ ಹೊರಟು ಹೋಗ್ತದೋ ಆವಾಗಲೇ ಜೀವ ಮರಣ ಹೊಂದಿದ ಅಂತ ವ್ಯವಹಾರ ಮಾಡ್ತೇವೆ. ಆ ಜೀವನಿಗೆ ಒಂದು ಹೊಸ ಶರೀರ ಬಂತು ಅಂತಾದರೆ, ಆ ಶರೀರದಲ್ಲಿ ಜೀವನಿಗೆ ಅಭಿಮಾನ ಬಂತು ಅಂತಾದರೆ ಆ ಶರೀರ ಅವನಿಗೆ ಪದಾರ್ಥ ದರ್ಶನವನ್ನ ಮಾಡಿಸಲಿಕ್ಕೆ ಯೋಗ್ಯವಾಗ್ತದೆ. ಇದು ನನ್ನ ಶರೀರ ಅಂತ ವ್ಯವಹಾರ ಮಾಡ್ತಾನೆ. ಆ ಶರೀರದಿಂದ ತಾನು ವಿಷಯ ಪದಾರ್ಥಗಳ ದರ್ಶನವನ್ನ ಮಾಡ್ತಾನೆ. ಶರೀರ ಇಲ್ಲ ಅಂತಾದ್ರೆ ಜೀವನಿಗೆ ಪದಾರ್ಥಗಳ ದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಜೀವ ಹುಟ್ಟಿದ ಅಂತಂದ್ರೇನೋ, ಜೀವ ಪದಾರ್ಥಗಳ ದರ್ಶನವನ್ನ ಪಡಿಲಿಕ್ಕೆ ಯೋಗ್ಯವಾದ ಶರೀರವನ್ನು ಪಡೆದುಕೊಂಡ ಅಂತರ್ಥ. ಜೀವ ಮರಣ ಹೊಂದಿದ ಅಂದ್ರೆ ಆ ಶರೀರ ಅವನಿಗೆ ಪದಾರ್ಥಗಳ ದರ್ಶನವನ್ನ ಮಾಡುವ ಯೋಗ್ಯತೆಯನ್ನು ಕಳ್ಕೊಂತು ಅಂತ ಅರ್ಥ. ಯಾವಾಗ ಶರೀರ ಪದಾರ್ಥಗಳ ದರ್ಶನವನ್ನ ಮಾಡಿಸುವ ಯೋಗ್ಯತೆಯನ್ನು ಕಳ್ಕೊಳ್ತದೋ ಆವಾಗ ಅದನ್ನ ಜೀವ ಮರಣ ಹೊಂದಿದ ಅಂತ ವ್ಯವಹಾರ ಮಾಡ್ತಾರೆ. ಯಾವಾಗ ಪದಾರ್ಥಗಳ ದರ್ಶನವನ್ನ ಮಾಡಿಸುವ ಯೋಗ್ಯತೆ ಉಳ್ಳಂತಹ ಶರೀರವನ್ನ ತಾನು ಪಡ್ಕೊಳ್ತಾನೋ, ಅದರ ಮೇಲೆ ಅಭಿಮಾನವನ್ನ ತಾನು ಪಡ್ಕೊಳ್ತಾನೋ ಆವಾಗ ಜೀವ ಹುಟ್ಟಿದ ಅಂತ ವ್ಯವಹಾರವನ್ನ ಮಾಡ್ತಾರೆ. ಹೊರತು ಶರೀರ ನಾಶ ಆದ ಕೂಡಲೇನೆ ಜೀವ ಸತ್ತ ಅಂತ ಹೇಳಬಾರದು. ಶರೀರ ನಾಶದಿಂದ ಮಾತ್ರ ಜೀವನಿಗೆ ನಾಶ, ಶರೀರ ಹುಟ್ಟುವಿಕೆಯಿಂದ ಜೀವನ ಹುಟ್ಟುವಿಕೆ ಅಂತ ಅರ್ಥ ಅಲ್ಲ. ಹಿಂದೆ ಅದನ್ನು ಹೇಳಿದ್ರು, ಶರೀರದ ಉತ್ಪತ್ತಿಯೇ ಜೀವನ ಉತ್ಪತ್ತಿ, ಶರೀರದ ನಾಶವೇ ಜೀವನ ನಾಶ ಅಂತ ವ್ಯವಹಾರ ಮಾಡ್ತಾ ಇದ್ದೇವೆ ಅಂತ. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ಶರೀರ ನಾಶ ಆದರೆ ಮಾತ್ರ ಜೀವನಾಶ ಆದ ಅಂತ ಹೇಳಬಾರದು. ಯಾಕೆ? ಶರೀರ ಶವ ಆದಾಗಲೂ, ಶರೀರ ಇನ್ನು ಇದ್ದಾಗಲೂ ಮರಣ ಆಯ್ತು ಅನ್ನೋ ವ್ಯವಹಾರ ಕಂಡಿರೋದ್ರಿಂದ ಈ ರೀತಿ ಹೇಳಬೇಕು. ಪದಾರ್ಥಗಳನ್ನ ದರ್ಶನ ಮಾಡಿಸುವ ಯೋಗ್ಯತೆ ಯಾವಾಗ ಶರೀರಕ್ಕೆ ಹೊರಟು ಹೋಗ್ತದೋ ಆವಾಗಲೇ ಜೀವ ಮರಣ ಹೊಂದಿದ ಅಂತ ವ್ಯವಹಾರ. ಯಾವಾಗ ಪದಾರ್ಥಗಳ ದರ್ಶನವನ್ನ ಮಾಡಿಸುವ ಯೋಗ್ಯತೆ ಶರೀರಕ್ಕೆ ಬರ್ತದೋ ಆವಾಗ ಜೀವ ಹುಟ್ಟಿದ ಅಂತ ಈ ರೀತಿ ವ್ಯವಹಾರ. ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ, ಪಂಚತ್ವಂ ತತ್ ಪಂಚತ್ವಂ. ಪಂಚತ್ವಂ ಅಂದ್ರೆ ಮರಣ. ಯಾವುದು? ಉತ್ಪತ್ತಿ ದ್ರವ್ಯ ದರ್ಶನಂ ಅಂತ. ಅಹಮ್ಮಾನಾತ್ ಉತ್ಪತ್ತಿರ್ ದ್ರವ್ಯ ದರ್ಶನಂ. ಅಹಮ್ಮಾನ, ಇದು ನನ್ನದು ಅನ್ನೋ ಅಭಿಮಾನ ಅವನಿಗೆ ಬರಬೇಕು. ದೇಹದ ಮೇಲೆ ಅಹಂ ಎಂಬ ಮಾನ. ಉತ್ಪತ್ತಿ ದ್ರವ್ಯ ದರ್ಶನ, ದ್ರವ್ಯಗಳ ದರ್ಶನ. ದ್ರವ್ಯಗಳನ್ನ ಯಾವಾಗ ನೋಡುವ ಯೋಗ್ಯತೆ ಅವನಿಗೆ ಆ ಶರೀರದಲ್ಲಿ ಬರ್ತದೋ, ಈ ಶರೀರ ನಂದು ಅನ್ನೋ ಅಹಮ್ಮಾನ, ಅಭಿಮಾನ ಯಾವಾಗ ಬರ್ತದೋ, ಇದು ನನ್ನ ಶರೀರ ಅನ್ನೋ ಅಭಿಮಾನವನ್ನು ಪಡೆದುಕೊಂಡು ಆ ಶರೀರದಿಂದ ಯಾವಾಗ ದ್ರವ್ಯ ದರ್ಶನವನ್ನ ಪಡ್ಕೊಳ್ತಾನೋ, ದ್ರವ್ಯ ದರ್ಶನ ಯೋಗ್ಯತೆ ಅಂತ ಅನ್ನೋದು ಆ ಶರೀರಕ್ಕೆ ಬರ್ತದೋ, ಸೈವ ಉತ್ಪತ್ತಿ, ಅದೇ ಉತ್ಪತ್ತಿ.
ದ್ರವ್ಯೋಪಲಬ್ಧಿಸ್ಥಾನಸ್ಯ ದ್ರವ್ಯೇಕ್ಷಾ ಯೋಗ್ಯತಾ ಯದಾ ತತ್ಪಂಚತ್ವಮಹಂ ಮಾನಾತ್ ಉತ್ಪತ್ತಿರ್ದ್ರವ್ಯ ದರ್ಶನಂ. ಯಥಾಕ್ಷ್ಣೋರ್ದ್ರವ್ಯಾವಯವ ದರ್ಶನಾಯೋಗ್ಯತಾ ಯದಾ ತದೈವ ಚಕ್ಷುಷೋ ದ್ರಷ್ಟೃಃ ದ್ರಷ್ಟೃತ್ವಂ ಯೋಗ್ಯತಾನಯೋಃ. ಶರೀರದ ಉತ್ಪತ್ತಿ ನಾಶಗಳನ್ನ ಜೀವನಿಗೆ ಹೇಳೋದು ಹೇಗೆ ಅಂತಂದ್ರೆ, ಕಪಿಲ ಮತ್ತು ಅದನ್ನ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ನಮ್ಮ ಶರೀರದಲ್ಲಿ ಅನೇಕ ಇಂದ್ರಿಯಗಳಿದ್ದಾವೆ. ಚಕ್ಷುರಿಂದ್ರಿಯ ನಮಗೆ ಪದಾರ್ಥಗಳ ದರ್ಶನವನ್ನ ಮಾಡಿಸ್ತದೆ. ಶ್ರೋತ್ರೇಂದ್ರಿಯ ಶಬ್ದವನ್ನ ಕೇಳಿಸ್ತದೆ. ಹೀಗೆ ನಾನಾ ಇಂದ್ರಿಯಗಳಿದ್ದಾವೆ. ಈ ನಮ್ಮ ಕಣ್ಣಿಗೆ ಕಾಣುವ ಹೊರಗಿನ ಕಣ್ಣೇನಿದೆ ಅದೇ ನಮಗೆ ದರ್ಶನವನ್ನ ಮಾಡಿಸೋದಲ್ಲ. ಅನೇಕರು ಹಾಗೆ ತಿಳ್ಕೊಂಡಿದ್ದಾರೆ. ಕಣ್ಣು ಅಂದ ಕೂಡಲೇ ನಾವು ಈ ಹೊರಗೆ ಕಾಣುವ ಕಣ್ಣನ್ನೇ ಕಣ್ಣು, ಇದೇ ನಮಗೆ ಪದಾರ್ಥಗಳ ದರ್ಶನವನ್ನ ಮಾಡಿಸ್ತದೆ ಅಂತ ವ್ಯವಹಾರ ಮಾಡಿಬಿಡ್ತೇವೆ. ಆದ್ರೆ ನಿಜವಾಗಲೂ ಪದಾರ್ಥಗಳ ದರ್ಶನವನ್ನ ಮಾಡಿಸೋದು ಈ ಹೊರಗೆ ಕಾಣುವ ಕಣ್ಣಲ್ಲ. ನಾವು ಹಾಗೆ ವ್ಯವಹಾರ ಮಾಡ್ತೇವೆ. ಈಗ ನಾವು ಹೊರಗೆ ನಮ್ಮ ಕಣ್ಣುಗಳಿಗೆ ಏನು ಕಣ್ಣು ಕಾಣಿಸ್ತಾ ಇದೆ, ಈ ಕಣ್ಣನ್ನೇ ನೋಡಿ ಇದು ನಮಗೆ ಪದಾರ್ಥಗಳ ದರ್ಶನವನ್ನ ಮಾಡಿಸುವ ಯೋಗ್ಯತೆ ಇದೆ ಅಂತ ವ್ಯವಹಾರ ಮಾಡ್ತೇವೆ. ಆದ್ರೆ ಯಾವಾಗ ಅದರ ಒಳಗೆ ಇರುವ ಚಕ್ಷುರಿಂದ್ರಿಯ, ಈ ಹೊರಗೆ ಕಾಣುವ ಕಣ್ಣೇನಿದೆ ಅದರ ಒಳಗೆ ಚಕ್ಷುರಿಂದ್ರಿಯ ಇದೆ. ಆ ಇಂದ್ರಿಯ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವ ಇಂದ್ರಿಯಗಳು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಇಂದ್ರಿಯಗಳೆಲ್ಲವೂ ಕೂಡ ಅತೀಂದ್ರಿಯಗಳಾಗಿರ್ತಕ್ಕಂಥದ್ದು. ಯಾವಾಗ ಚಕ್ಷುರಿಂದ್ರಿಯಕ್ಕೆ ದ್ರವ್ಯಗಳನ್ನ ಮತ್ತು ಅದರ ಅವಯವಗಳ ದರ್ಶನವನ್ನ ಮಾಡುವ ಯೋಗ್ಯತೆ ಹೋಗಿಬಿಡ್ತದೋ ಆವಾಗ ಈ ಹೊರಗಿನ ಕಣ್ಣುಗಳಿಗೆ ಆ ಯೋಗ್ಯತೆ ಇಲ್ಲ ಅಂತ ವ್ಯವಹಾರ ಮಾಡ್ತೇವೆ. ಅಂದ್ರೆ ಕಣ್ಣು ಕಾಣಿಸೋದಿಲ್ಲ ಇವನಿಗೆ ಅಂತೇವೆ. ನಿಜವಾಗ್ಲೂ ಕಣ್ಣು ಕಾಣಿಸದೇ ಇರುವವನಿಗೂ ಕಣ್ಣು ಕಾಣಿಸುವವನಿಗೂ ಮೇಲ್ನೋಟಕ್ಕೆ ಕಣ್ಣಿನಲ್ಲಿ ಯಾವುದೇ ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ನಮಗೆ ಕಾಣುವ ಕಣ್ಣು ಅದು ಕಣ್ಣು ಗುಡ್ಡೆ ಅಷ್ಟೇ. ಆ ಕಣ್ಣು ನಮಗೆ ಪದಾರ್ಥಗಳನ್ನ ದರ್ಶನ ಮಾಡಿಸೋದಲ್ಲ. ಈ ಕಣ್ಣುಗಳಿಗೆ ಪದಾರ್ಥಗಳ ದರ್ಶನ ಮಾಡುವ ಯೋಗ್ಯತೆ ಇಲ್ಲ ಅಂತ ವ್ಯವಹಾರ ಮಾಡ್ತೇವಲ್ಲ, ಅದು ಇರೋದು ಯಾವ್ದ್ರಿಂದ? ಒಳಗೆ ಇರುವ ಚಕ್ಷುರಿಂದ್ರಿಯದಿಂದ. ಒಳಗೆ ಇರುವ ಚಕ್ಷುರಿಂದ್ರಿಯಕ್ಕೆ ದ್ರವ್ಯಗಳನ್ನ ದರ್ಶನ ಮಾಡುವ ಯೋಗ್ಯತೆ ಯಾವಾಗ ಹೋಗ್ತದೋ ಆವಾಗ ಈ ಹೊರಗಿನ ಕಣ್ಣುಗಳಿಗೆ ದ್ರವ್ಯ ದರ್ಶನ ಮಾಡಿಸೋ ಯೋಗ್ಯತೆ ಇಲ್ಲ ಅಂತ ವ್ಯವಹಾರ ಮಾಡ್ತೇವೆ. ಯಾವಾಗ ಚಕ್ಷುಂದ್ರಿಯದಿಂದ ಜೀವ ಕಾಣ್ಲಿಕ್ಕೆ ಶಕ್ತನಾಗ್ತಾನೋ, ಜೀವನಿಗೆ ಆ ಕಾಣುವ ಶಕ್ತಿ ಚಕ್ಷುರಿಂದ್ರಿಯದಿಂದ ಯಾವಾಗ ಬರ್ತದೋ ಆವಾಗ ಈ ಹೊರಗಿನ ಕಣ್ಣುಗಳಿಗೆ ತೋರಿಸುವ ಯೋಗ್ಯತೆ ಇದೆ, ಪದಾರ್ಥಗಳನ್ನ ತೋರಿಸುವ ಯೋಗ್ಯತೆ ಈ ಕಣ್ಣುಗಳಿಗೆ ಇದೆ ಅಂತ ವ್ಯವಹಾರ ಮಾಡ್ತೇವೆ. ಹೊರತು ನಿಜವಾಗ್ಲೂ ಈ ಕಣ್ಣುಗಳಿಗೆ ಯೋಗ್ಯತೆ ಬಂದದ್ದು ಒಳಗಿರುವ ಚಕ್ಷುರಿಂದ್ರಿಯ ನೋಡುವ ಸಾಮರ್ಥ್ಯವನ್ನ ಪಡೆದುಕೊಂಡಾಗ. ಹಾಗೇನೆ ಈ ಜನನ ಮರಣಗಳ ವ್ಯವಹಾರವನ್ನು ಕೂಡ ಹೀಗೆ ಇಟ್ಕೊಳ್ರಿ ಅಂತ ಹೇಳ್ತಾ ಇದ್ದಾನೆ ಕಪಿಲ. ಕಣ್ಣು ಕಾಣಿಸೋದಿಲ್ಲ ಅಂತ ವ್ಯವಹಾರ ಹೇಗ್ ಮಾಡ್ತೀರಿ? ಇದೆಲ್ರಿಗೂ ಗೊತ್ತಿದೆ. ಕಣ್ಣು ಕಾಣಿಸೋದಿಲ್ಲ ಅಂದ್ರೆ ಕಣ್ಣು ಅಂದ್ರೆ ಈ ಹೊರಗಿನ ಕಣ್ಣಲ್ಲ. ಆ ಕಣ್ಣು ಒಳಗಿರುವ ಚಕ್ಷುರಿಂದ್ರಿಯ ಏನಿದೆ ಆ ಚಕ್ಷುರಿಂದ್ರಿಯಕ್ಕೆ ದ್ರವ್ಯವನ್ನ ಕಾಣಿಸುವ ಯೋಗ್ಯತೆ ಇಲ್ಲ. ಆವಾಗ ಹೊರಗಿನ ಕಣ್ಣುಗಳಿಗೆ ಕಣ್ಣಿಗೆ ತೋರಿಸುವ ಯೋಗ್ಯತೆ ಇಲ್ಲ ಅಂತ ವ್ಯವಹಾರ. ಕಣ್ಣು ಕಾಣಿಸ್ತು ಅಂದ್ರೆ ಏನರ್ಥ? ಈ ಕಣ್ಣು ಹೊರಗಿನ ಕಣ್ಣು ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ,
ಅಂತಂದ್ರೆ ಏನರ್ಥ? ವ್ಯವಹಾರ ಹೇಗ್ ಮಾಡ್ತೇವೆ? ಒಳಗಿನ ಕಣ್ಣು ಅಂದ್ರೆ ಒಳಗಿನ ಚಕ್ಷುರಿಂದ್ರಿಯ ಪದಾರ್ಥಗಳನ್ನ ತೋರಿಸುವ ಯೋಗ್ಯತೆ ಉಳ್ಳದ್ದಾಗಿದೆ. ಯಾವಾಗ ಚಕ್ಷುರಿಂದ್ರಿಯದಿಂದ ಕಾಣುವ ಯೋಗ್ಯತೆ ಜೀವನಿಗೆ ಬರ್ತದೋ ಆವಾಗ ಕಣ್ಣು ಕಾಣಿಸ್ತಾ ಇದೆ, ಈ ಕಣ್ಣಿಗೆ ತೋರಿಸುವ ಯೋಗ್ಯತೆ ಇದೆ ಅಂತ ವ್ಯವಹಾರ ಮಾಡ್ತೇವಲ್ಲ. ಅದೇ ರೀತಿ ಶರೀರದ ದರ್ಶನ ಯೋಗ್ಯತ್ವ ಮತ್ತು ಅಯೋಗ್ಯತ್ವಗಳಿಂದ ಜೀವನಿಗೆ ಜನನ ಮರಣಗಳ ವ್ಯವಹಾರ ಅನ್ನೋದು ಗೌಣವಾದ ವ್ಯವಹಾರ. ಇಂದ್ರಿಯಗಳ ಶಕ್ತಿ ಅಶಕ್ತಿಗಳನ್ನ ಆ ಹೊರಗೆ ಕಾಣುವ ಗೋಳಕದಲ್ಲಿ ನಾವು ಹೇಳುವಂತೆ ಗೌಣ ವ್ಯವಹಾರ ಇದು ಕೂಡ ಶರೀರದ ನಾಶ ಮತ್ತು ಶರೀರದ ಉತ್ಪತ್ತಿಗಳಿಂದ ಜೀವನಿಗೆ ನಾಶ, ಜೀವನ ಉತ್ಪತ್ತಿಯನ್ನ ನಾವು ಗೌಣವಾಗಿ ವ್ಯವಹಾರ ಮಾಡ್ತಾ ಇದ್ದೇವೆ. ಯಥಾ ಅಕ್ಷ್ಣೋಃ ದ್ರವ್ಯ ಅವಯವ ದರ್ಶನ ಅಯೋಗ್ಯತಾ ಯದಾ ತದೈವ ಚಕ್ಷುಷೋಃ ದ್ರಷ್ಟೃಃ ದ್ರಷ್ಟೃತ್ವಂ ಯೋಗ್ಯತಾ ಅನಯೋಃ ಅನ್ನೋದು ಇದು ದೃಷ್ಟಾಂತ. ಹಿಂದೆ ಹೇಳಿದ ಆ ಒಂದು ವಿಷಯಕ್ಕೆ ದೃಷ್ಟಾಂತವನ್ನಾಗಿ ಕಪಿಲ ಇದನ್ನ ಹೇಳ್ತಾ ಇದ್ದಾನೆ. ಚಕ್ಷುರಿಂದ್ರಿಯ ಮೊದಲಾದವುಗಳು ಆ ಇಂದ್ರಿಯಗಳ ಶಕ್ತಿ ಅದು ಗೋಳಕದಲ್ಲಿ ನಾವು ಹೇಳ್ತೇವೆ. ಈ ಮೇಲೆ ಕಾಣುವ ಗೋಳಕವನ್ನೇ ಇದಕ್ಕೆ ತೋರಿಸುವ ಯೋಗ್ಯತೆ ಇದೆ ಅನ್ನೋ ವ್ಯವಹಾರ ಮಾಡ್ತೇವಲ್ಲ, ಇದು ಹೇಗೆ? ಇಂದ್ರಿಯಗಳ ಯೋಗ್ಯತೆಯಿಂದ. ಆ ಇಂದ್ರಿಯಗಳು ಯೋಗ್ಯವಾದಾಗ ಈ ಹೊರಗಿನ ಗೋಳಕನು ಕೂಡ ತೋರಿಸ್ತದೆ ಅಂತ ವ್ಯವಹಾರ. ಇಂದ್ರಿಯಗಳು ಅಯೋಗ್ಯವಾದಾಗ ಇದು ತೋರಿಸೋದಿಲ್ಲ ಅಂತ ವ್ಯವಹಾರ ಹೇಗೆ ಮಾಡ್ತೇವೋ ಹಾಗೆ ಶರೀರ ದರ್ಶನ ಯೋಗ್ಯತ್ವ ಅಯೋಗ್ಯತ್ವಗಳಿಂದ ಜೀವನಿಗೆ ಜನನ ಮತ್ತು ಮರಣಗಳ ವ್ಯವಹಾರ ಅನ್ನೋದು ಮಾಡ್ತಾ ಇದ್ದೇವೆ. ಇದು ಗೌಣ ವ್ಯವಹಾರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಚಕ್ಷುಷೋಹೋ ದ್ರಷ್ಟೃಹು ದ್ರಷ್ಟೃತ್ವಂ ಯೋಗ್ಯತಾ ಅನಯೋಹೋ ಅಂತ ಅನ್ನಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಇಲ್ಲಿ ಚಕ್ಷುಷೋ ದ್ರಷ್ಟೃಹು ದ್ರಷ್ಟೃತ್ವಾಯೋಗ್ಯತಾನಯೋಹೋ ಅಂತನ್ನೋ ಪಾಠವನ್ನ ಇಟ್ಟುಕೊಂಡು ದ್ರಷ್ಟೃತ್ವಾಯೋಗ್ಯತಾನಯೋಹೋ ಅಂತ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಚಕ್ಷುಹು ತದೈವ ಚಕ್ಷುಷೋಹೋ ದ್ರಷ್ಟೃಹು ದ್ರಷ್ಟೃತ್ವಂ ಯೋಗ್ಯತಾ ಅನಯೋಹೋ ಅಂತ ದ್ರಷ್ಟೃತ್ವಂ ಅಂತ ಇಟ್ಟುಕೊಳ್ಬೇಕು. ಆದ್ರೆ ಅವರು ದ್ರಷ್ಟೃತ್ವಾಯೋಗ್ಯತಾನಯೋಹೋ ಅಂತ ಒಟ್ಟಿಗೆ ಬೇರೆ ಪಾಠವನ್ನ ಇಟ್ಟುಕೊಂಡು ಅವರು ಅದಕ್ಕೆ ಅರ್ಥ ಏನ್ ಮಾಡಿದ್ದಾರೆ ಅಂದ್ರೆ, ಈ ಗೋಳಕದಲ್ಲಿ ಏನಾದ್ರೂ ಕಾಚಾದಿ ದೋಷದಿಂದ ಪದಾರ್ಥಗಳನ್ನ ಕಾಣುವ ಶಕ್ತಿ ಕುಗ್ಗಿ ಹೋದರೆ ಇಂದ್ರಿಯವೂ ಕೂಡ ಕುರುಡಾಗ್ತದೆ. ಈ ಗೋಳಕ ಇಂದ್ರಿಯಗಳು ಎರಡೂ ಕೂಡ ಕುರುಡಾಗಿ ಬಿಟ್ರೆ ಜೀವನು ಕೂಡ ಕುರುಡಾಗ್ತಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಮೇಲೆ ಕಾಣುವ ಈ ಗೋಳಕದಲ್ಲಿ ಏನಾದ್ರೂ ದೋಷಗಳು ಬಂದು, ಕಾಚಾದಿ ದೋಷಗಳು ಬರುತ್ತೆ ಕಣ್ಣಿಗೆ, ಅದು ಬಂದು ಅದು ಶಕ್ತಿ ಕುಂದಿ ಹೋಯ್ತು ಇದಕ್ಕೆ ಅಂದ್ರೆ ಒಳಗಿನ ಇಂದ್ರಿಯವೂ ಕುರುಡಾಗಿ ಬಿಡ್ತದಂತೆ. ಒಳಗಿನ ಇಂದ್ರಿಯ ಕುರುಡಾಯ್ತು ಅಂದ್ರೆ ಜೀವನ ಕುರುಡಾಗಿ ಬಿಡ್ತಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಆಗಿದೆ. ಆದ್ರೆ ಈ ಕುರುಡತನದ ದೃಷ್ಟಾಂತದಿಂದ ಮುಂದೆ ಸ್ಥೂಲ ದೇಹ ತನ್ನ ಕಾರ್ಯದಲ್ಲಿ ಅಶಕ್ತವಾದಾಗ ಅದನ್ನ ಆಶ್ರಯಿಸಿರುವ ಲಿಂಗದೇಹವೂ ಅಶಕ್ತವಾಗ್ತದೆ, ಅಂದ್ರೆ ಜೀವನೂ ಮರಣ ಹೊಂದುತ್ತಾನೆ ಅಂತ ಹೀಗೆ ತೋರಿಸಿದ್ದಾರೆ ಅವರು. ಇದೇ ದೃಷ್ಟಾಂತವನ್ನು ಇಟ್ಟುಕೊಂಡು ಅವರು ಮುಂದೆ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಈ ಸ್ಥೂಲ ದೇಹ ತನ್ನ ಕೆಲಸವನ್ನ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತಾದಾಗ, ಅಶಕ್ತವಾದಾಗ ಈ ಸ್ಥೂಲ ದೇಹವನ್ನ ಆಶ್ರಯಿಸಿರ್ತಕ್ಕಂಥದ್ದು ಯಾವುದು? ಲಿಂಗ ದೇಹ. ಅದು ಅಶಕ್ತವಾಗಿ ಬಿಡುತ್ತೆ. ಅದು ಅಶಕ್ತವಾಯಿತು ಅಂದ್ರೆ ಜೀವನೂ ಕೂಡ ಮರಣವನ್ನು ಹೊಂದಿಬಿಡ್ತಾನೆ ಅಂತ. ವಸ್ತುತಃ ದೇಹ ನಾಶವಾದಾಗ ಜೀವನಿಗೆ ನಾಶ ಆಗತ್ತೆ ಅಂತನ್ನೋದು ಅದು ಸರ್ವಥಾ ಶಾಸ್ತ್ರ ವಿರುದ್ಧವಾದದ್ದು. ಜೀವನಿಗೆ ನಾಶ ಇಲ್ಲ, ಅದು ಭ್ರಾಂತಿ. ದೇಹ ನಾಶ ಆದ ಕೂಡಲೇ ಜೀವ ನಾಶ ಆದ ಅಂತ ತಿಳ್ಕೊಳ್ಳೋದೇ ಒಂದು ಭ್ರಾಂತಿ. ಅದು ಅಜ್ಞಾನಿಗಳು ತಿಳ್ಕೊಳ್ಳೋದು. ಜ್ಞಾನಿಗಳು ಯಾರು ಕೂಡ ದೇಹ ನಾಶ ಆದಾಗ ಜೀವ ನಾಶ ಆದ ಅಂತ ಹೇಳೋದಿಲ್ಲ. ಆದ್ರಿಂದ ಈ ದೃಷ್ಟಾಂತವನ್ನ ಕೊಟ್ಟ ಒಂದು ಪರಿಯೇ ತಪ್ಪು. ಇದೇ ದೃಷ್ಟಾಂತವನ್ನು ಇಟ್ಟುಕೊಂಡು ಜೀವನಿಗೂ ಹೋಲಿಸಿ ಜೀವನು ಮರಣ ಹೊಂದುತ್ತಾನೆ ಅಂತ ಆ ರೀತಿ ಹೇಳಿದ್ದು ಮತ್ತು ಅಜ್ಞಾನಿಗಳ ಒಂದು ಮಾರ್ಗ ಅದು. ಮತ್ತೆ ಆತ್ಮ ನಿತ್ಯ, ದೇಹ ಮಾತ್ರ ಅನಿತ್ಯ,
ದೇಹನಾಶದಿಂದ ಆತ್ಮನಿಗೆ ನಾಶ ಇಲ್ಲ, ದೇಹನಾಶವನ್ನೇ ಆತ್ಮನ ನಾಶ ಅಂತ ಅನ್ನೋದು ಗೌಣ ವ್ಯವಹಾರ ಅಂತ. ಹೀಗೆ ಶಾಸ್ತ್ರ ಅನೇಕ ಕಡೆಯಲ್ಲಿ ಇದನ್ನ ನಮಗೆ ತಿಳಿಸಿಕೊಡ್ತದೆ. ಇದನ್ನ ಹೇಳೋದೇ ಶಾಸ್ತ್ರದ ಉದ್ದೇಶ. ಆತ್ಮನಿತ್ಯ, ದೇಹ ನಾಶದಿಂದ ಆತ್ಮನಿಗೆ ನಾಶವನ್ನು ಹೇಳಬಾರದು ಅನ್ನೋದು ಸಕಲ ಶಾಸ್ತ್ರಗಳ ಸಾರ. ಅದನ್ನ ಬಿಟ್ಟು ದೇಹ ನಾಶ ಆದರೆ ಆತ್ಮ ಮರಣ ಹೊಂದ್ತಾನೆ ಅಂತ ಈ ರೀತಿ ಸಮರ್ಥನೆ ಮಾಡೋದೇನಿದೆ, ಇದು ಸಕಲ ಶಾಸ್ತ್ರಗಳಿಗೆ ವಿರುದ್ಧವಾದದ್ದು. ಅದ್ವೈತದಲ್ಲಿ ಲಿಂಗದೇಹ ವಿಶಿಷ್ಟನಾದವನೇ ಜೀವ. ಆ ದೇಹ ನಾಶ ಆದರೆ ಜೀವನಾಶ. ಅಂತ ಈ ರೀತಿ ಹೇಳ್ತಾರೆ. ವಸ್ತುತಃ ಜೀವ ಅಂತ ಕರ್ಸ್ಕೊಳ್ಳೋದು ಸ್ವತಃ ಜೀವ ಅಂತ ಕರ್ಸ್ಕೊಳ್ತಾನೆ ಹೊರತು ದೇಹದ ಉತ್ಪತ್ತಿ ಮೊದಲಾದವುಗಳಿಂದ ಅಲ್ಲ. ದೇಹಾದಿ ಉತ್ಪಾದಿ ಪ್ರಯುಕ್ತವಾಗಿ ಅವನು ಜೀವ ಅಂತ ಕರ್ಸ್ಕೊಳ್ಳೋದಲ್ಲ. ಹಾಗಾಗಿ ದೇಹದ ನಾಶದಿಂದ ಜೀವನಿಗೆ ನಾಶವೂ ಇಲ್ಲ. ಜೀವನಾಶ ಆದ ಅಂತ ವ್ಯವಹಾರ ಮಾಡೋದು ಗೌಣ ವ್ಯವಹಾರ ಅಷ್ಟೇ. ಈಗ ಬಟ್ಟೆ ಕೊಳೆ ಆಗ್ತದೆ. ಆ ಕೊಳೆ ಆದಾಗ ನಾವೇನ್ ಹೇಳ್ತೇವೆ? ಕೊಳೆಯ ಕಪ್ಪು ಬಣ್ಣವನ್ನ ಬಟ್ಟೆಯಲ್ಲಿದೆ ಅಂತ ಹೇಳ್ತೇವೆ. ನಿಜವಾಗ್ಲೂ ಬಟ್ಟೆಯಲ್ಲಿರೋದಲ್ಲ ಅದು. ಕಪ್ಪು ಬಣ್ಣ ಇರೋದು ಅದು ಮಣ್ಣಿನಲ್ಲಿರೋದು, ಬಟ್ಟೆಯಲ್ಲಿರೋದಲ್ಲ. ಯಾರು ಜ್ಞಾನಿಗಳು ಕೊಳೆಯ ಕಪ್ಪು ಬಣ್ಣವನ್ನ ಬಟ್ಟೆಯಲ್ಲಿದೆ ಅಂತ ತಿಳ್ಕೊಳ್ಳೋದಿಲ್ಲ. ಆದರೂ ಬಟ್ಟೆ ಕಪ್ಪು ಅಂತ ವ್ಯವಹಾರ ಮಾಡ್ತೇವೆ. ಬಟ್ಟೆ ಎಲ್ಲ ಎಷ್ಟು ಕಪ್ಪಾಗಿದೆ ಅಂತೇವೆ. ಆ ಕಪ್ಪಾಗಿರೋದು ಬಟ್ಟೆ ಅಲ್ಲ, ಕೊಳೆಯಲ್ಲಿರೋದು ಕಪ್ಪು ಬಣ್ಣ. ಹಾಗೆ ಇದು ಕೂಡ ಅದು ವ್ಯವಹಾರ, ಗೌಣ ವ್ಯವಹಾರ ಅಷ್ಟೇ. ಗೋಳಕ ಅದು ಕೆಟ್ರೆ, ಕಾಚಾದಿ ಇಂದ್ರಿಯಗಳಿಂದ ಅದು ಕೆಟ್ರೆ ಇಂದ್ರಿಯವೂ ಕೆಟ್ಟು ಹೋಯ್ತು ಅಂತ ಅನ್ನಬಾರದು. ಇಂದ್ರಿಯ ಯಾವತ್ತೂ ಕೆಡೋದಿಲ್ಲ, ಮೇಲಿರುವ ಗೋಳಕ ಮಾತ್ರ ಕೆಟ್ಟಿರ್ತದೆ. ಗೋಳಕಕ್ಕೆ ಸ್ವತಃ ದರ್ಶನ ಮಾಡುವ ಸಾಮರ್ಥ್ಯವೇ ಇಲ್ಲ. ಅಂದ ಮೇಲೆ ಕಾಚಾದಿ ದೋಷಗಳು ಅದು ದರ್ಶನವನ್ನ ಮಾಡಿಸುವ ಯೋಗ್ಯತೆಯನ್ನ ಪ್ರತಿಬಂಧಕ ಮಾಡ್ತದೆ ಅಷ್ಟೇ. ಹಾಗಾದ್ರೆ ಕಣ್ಣು ಕಾಣಿಸೋದಿಲ್ಲ ಅಂದ್ರೆ ಅದು ಇಂದ್ರಿಯಗಳ ದೋಷ. ಇಂದ್ರಿಯಗಳ ದೋಷದ ವ್ಯವಹಾರದಿಂದ ಗೋಳಕದಲ್ಲಿ ನಾವು ವ್ಯವಹಾರ ಮಾಡ್ತೇವೆ, ಅದು ಗೌಣ ವ್ಯವಹಾರ. ಹಾಗೆ ದೇಹ ಯಾವ ಚಟುವಟಿಕೆಗಳಿಗೂ ಯೋಗ್ಯತೆಯನ್ನ ಕಳ್ಕೊಂತು, ಅದು ಅಯೋಗ್ಯ ಅಂತಾದಾಗ ದೇಹ ನಾಶ ಆಯಿತು ಅಂತಂದ ಕೂಡಲೇ ಜೀವನು ಮರಣ ಹೊಂದಿದ ಅಂತ ವ್ಯವಹಾರ ಮಾಡ್ತೇವೆ ಅಷ್ಟೇ. ಹಾಗಾಗಿ ಇಲ್ಲಿ ಸರಿಯಾದ ಪಾಠ ನಾವು ತದೈವ ಚಕ್ಷುಷೋಃ ದ್ರಷ್ಟುಹು ದ್ರಷ್ಟೃತ್ವಂ ಯೋಗ್ಯತಾ ಅನಯೋಹೋ ಅಂತ ಈ ರೀತಿ ಪಾಠ ಇಟ್ಕೊಳ್ಬೇಕು. ಚಕ್ಷುಷಃ ದ್ರಷ್ಟುಹು ಅಂದ್ರೆ ಕಣ್ಣಿನ ಸಹಾಯದಿಂದ, ಚಕ್ಷುಷಿನ ಸಹಾಯದಿಂದ ಪದಾರ್ಥಗಳನ್ನ ಕಾಣುವ ಜೀವನ ದ್ರಷ್ಟೃತ್ವ. ಅನಯೋಹೋ ಅಂದ್ರೆ ಚಕ್ಷುರಿಂದ್ರಿಯದ ಗೋಳಕಗಳಿಗೆ ವಸ್ತುಗಳ ದರ್ಶನ ಯೋಗ್ಯತೆ ಅಂತ ವ್ಯವಹಾರ. ಇದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಚಕ್ಷುಸ್ಸಕಾಶಾತ್ ದ್ರಷ್ಟುಹು ದ್ರಷ್ಟುತ್ವಂ ಅಕ್ಷ್ಣೋಹೋ ಯೋಗ್ಯತಾ ಅಂತ ವಿವರಣೆಯನ್ನು ಬರೆದಿದ್ದಾರೆ. ಅಲ್ಲಿ ಅಕ್ಷ್ಣೋಹೋ ಅಂತ ಅನ್ನೋದನ್ನ ಯೋಗ್ಯತಾ ಅನ್ನೋದ್ರ ಜೊತೆಗೆ ನಾವು ಇಟ್ಟುಕೊಳ್ಬೇಕು. ಯಥಾ ಅಕ್ಷ್ಣೋಹೋ ಅಂತಿದೆಲ್ಲ ಅದನ್ನ ಕೊನೆಯಲ್ಲಿರೋ ಯೋಗ್ಯತಾ, ಅನಯೋಹೋ ಯೋಗ್ಯತಾ ಅನ್ನೋ ಪದಕ್ಕೆ ಜೋಡಿಸ್ಕೊಳ್ಬೇಕು. ಚಕ್ಷುಸ್ಸಕಾಶಾತ್
ದ್ರಷ್ಟುಹು ದ್ರಷ್ಟುತ್ವಂ ಅಂತ ಹಾಗೆ ಇಟ್ಟುಕೊಳ್ಬೇಕು. ಅಂದ್ರೆ ಚಕ್ಷುಸ್ಸಿನ ಸಹಾಯದಿಂದ ಪದಾರ್ಥಗಳನ್ನ ಕಾಣುವ ಜೀವನ ದೃಷ್ಟೃತ್ವ, ಚಕ್ಷುರಿಂದ್ರಿಯದ ಗೋಳಕಗಳಿಗೆ ವಸ್ತುಗಳ ದರ್ಶನ ಯೋಗ್ಯತೆ ಅದು ಒಳಗಿರುವ ಚಕ್ಷುರಿಂದ್ರಿಯದಿಂದ ಬರ್ತದೆ ಅಂತ ಹೀಗೆ ಇಟ್ಟುಕೊಳ್ಬೇಕು. ಈ ರೀತಿ ದೃಷ್ಟಾಂತವನ್ನ ಕೊಟ್ಟು ಅದೇ ರೀತಿ ಮರಣ ಮತ್ತು ಜನನ ಅನ್ನೋ ವ್ಯವಹಾರಗಳು ಕೂಡ ಜೀವನಿಗೆ ಶರೀರ ದರ್ಶನ ಯೋಗ್ಯತ್ವ ಅಯೋಗ್ಯತ್ವಗಳಿಂದ ಹೊರತು ಜೀವನಿಗೆ ಸ್ವತಃ ಜನನ ಮರಣಗಳು ಇಲ್ಲ ಅಂತ ಹೀಗೆ ಕಪಿಲ ನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಯಥಾಕ್ಷ್ಣೋರ್ ದ್ರವ್ಯಾವಯವ ದರ್ಶನ ಯೋಗ್ಯತಾ ಯದಾ ತದೈವ ಚಕ್ಷುಷೋ ದ್ರಷ್ಟುಹು ದ್ರಷ್ಟೃತ್ವಂ ಯೋಗ್ಯತಾನಯೋಹೋ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ ನಾರಾಯಣ ಎರಡು ಪ್ರಶ್ನೆ ಕೇಳಿ ಬಂದೆ ಸರ್. ಕೇಳ್ರಿ. ಈ ಸೂಕ್ಷ್ಮ ದೇಹದಿಂದ ನಾವು ಬಂದು ಸ್ವರ್ಗಕ್ಕೋ ನರಕಕ್ಕೋ ಹೋಗ್ತಾರೆ ನಾವು ಇಲ್ಲವಾ? ಅದಕ್ಕೆ ನೀವು ಎರಡು ಹೇಳಿರಿ, ಒಂದು ಬಂದು ತೇಜೋಮಯದಿಂದ ಸ್ವರ್ಗಕ್ಕೆ ಹೋಗ್ತಾನ, ಇನ್ನೊಂದು ಬಂದು ಯಾತನಾ ಶರೀರದಿಂದ ನರಕಕ್ಕೆ ಹೋಗ್ತಾನ, ರೈಟ್? ಹೌದು. ಅದು ಸೂಕ್ಷ್ಮ ಶರೀರ ಎರಡಾಗತ್ತೆ. ಆಗ ಹೆಂಗ ಅದು ಏನು ಯಾತನಾ ಶರೀರ ತೇಜೋಮಯ ಎರಡೂ ಕೂಡ ಸೂಕ್ಷ್ಮ ಶರೀರನೇ. ಸರಿ, ಅದೆರಡಕ್ಕೂ ಕೂಡ ಅನಿರುದ್ಧ ಶರೀರ ಅಂತಾನೆ ಹೆಸರು. ಸೂಕ್ಷ್ಮ ಶರೀರವೇ ಅದು. ಶರೀರಗಳ ಇದು ಮಾತ್ರ ವ್ಯತ್ಯಾಸ ರೀತಿ. ಸೂಕ್ಷ್ಮ ಶರೀರ ಒಂದೇ ಇದೆಯಾ, ಸೂಕ್ಷ್ಮ ಶರೀರ ಎರಡಿದೆಯಾ? ಎರಡಕ್ಕೂ ಸೂಕ್ಷ್ಮ ಶರೀರ ಅಂತಾನೆ ಹೆಸರು. ತೇಜೋಮಯವಾದ ಶರೀರಕ್ಕೂ ಸೂಕ್ಷ್ಮ ಶರೀರ ಅಂತಾನೆ ಹೆಸರು. ಯಾತನಾ ಶರೀರಕ್ಕೂ ಸೂಕ್ಷ್ಮ ಶರೀರ ಅಂತಾನೆ ಹೆಸರು. ಶರೀರದಲ್ಲಿ ಈ ಸೂಕ್ಷ್ಮ ಶರೀರದಲ್ಲಿ ಎರಡಿದೆ, ಯಾತನಾ ಶರೀರ ಮತ್ತು ತೇಜೋಮಯ ಶರೀರ ಇದೆ. ಈ ಸ್ಥೂಲ ಶರೀರಕ್ಕಿಂತ ಭಿನ್ನವಾದದ್ದು ಇದರೊಳಗೆ ಇರುವ ಸೂಕ್ಷ್ಮ ಶರೀರ. ಅದು ಸ್ವರ್ಗಕ್ಕೆ ಹೋಗುವಾಗ ತೇಜೋಮಯವಾಗಿ ಹೋಗ್ತದೆ, ನರಕಕ್ಕೆ ಹೋಗುವಾಗ ಯಾತನಾಮಯವಾಗಿ ಹೋಗ್ತದೆ. ಯಾತನಾ ಅಂದ್ರೆ ಏನರ್ಥ? ಯಾತನಾ ಪೀಡೆ, ದುಃಖ, ದುಃಖವನ್ನ ಅನುಭವಿಸ್ಲಿಕ್ಕೆ ಬೇಕಾಗುವ ಶರೀರಕ್ಕೆ ಯಾತನಾ ಶರೀರ ಅಂತ ಹೆಸರು. ಯಾತನಾ ಶರೀರದಲ್ಲಿ ಸುಖ ಇಲ್ಲ, ದುಃಖಕ್ಕೇನೆ ಇರುವಂತ ಶರೀರ, ದುಃಖ ಕೊಡ್ಲಿಕ್ಕೆ ಇರೋ ಶರೀರ ಅಂತ ಅರ್ಥ. ಸರಿ, ಲಿಂಗ ದೇಹ ಎಂಬುದು ಅನಾದಿ ಕಾಲದಲ್ಲಿ ಇದೆ, ರೈಟ್? ಅದಕ್ಕೆ ಒಂದು ಹುಟ್ಟಿಲ್ಲ ಎಂಬ ಒಂದು ಪಾಯಿಂಟ್ ನೀವು ಹೇಳಿರಿ. ಅದಕ್ಕೆ ಪ್ರಮಾಣ ಇದೆ? ಲಿಂಗ ದೇಹಕ್ಕೆ ಒಂದು ಅನಾದಿ ಕಾಲವ ಇದೆ ಎಂಬ ಪ್ರಮಾಣ ಇದೆಯಾ? ಬೇಕಾದಷ್ಟು ಪ್ರಮಾಣಗಳಿದೆಲ್ಲ. ಭಗವದ್ಗೀತೆ ಬೇಕಾದಂಗೆ ಅದನ್ನೇ ಹೇಳೋದು. ಜೀವ ನಿತ್ಯ ಅಂತ ಹೇಳಿ ಆ ಲಿಂಗ ದೇಹ ಅಂತ ಅನ್ನೋದು ಅನಾದಿ ಕಾಲದಿಂದಲೂ ಜೀವನನ್ನ ಅಂಟುಕೊಂಡೇ ಇದೆ ಅಂತ ಪ್ರಮಾಣಗಳಿದೆ, ಬೇಕಾದಷ್ಟಿದೆ. ಸೊ ಆ ಪ್ರಮಾಣ ಅಲ್ಲ, ಆ ಒಂದು ಪಾಯಿಂಟ್ ನ ಒಂದು ಅದ್ವೈತ ಒಪ್ಪಾದಿಲ್ಲವಾ? ಲಿಂಗ ಶರೀರ ಹೌದು, ಬೇರೆ ಏನೋ ಅರ್ಥ ಮಾಡ್ತಾರೆ ಅವರು. ಓಕೆ, ನಮ್ಮ ನೀವೇನ್ ಹೇಳಿರಿ, ಈ ಒಂದು ಗೋಳಕ ಇದೆ, ಗೋಳಕದಲ್ಲಿ ಇಂದ್ರಿಯ ಇದೆ, ಇಂದ್ರಿಯಕ್ಕೆ ಬಂದು ಆ ಶಕ್ತಿ ಹೋಯಿಡುತ್ತೆ. ಸೊ ಆದ್ರಿಂದ ಬಂದು ಕಣ್ಣು ತಿಳಿಯೋದಿಲ್ಲ, ಕಿವಿ ಕೇಳೋದಿಲ್ಲ, ಇದೆಲ್ಲ ನಡೆಯುತ್ತೆ ಹಂಗೆ ಎಂಬ ಒಂದು ಪಾಯಿಂಟ್ ನಾವು ಹೇಳ್ತೇವೆ ಅಲ್ವಾ? ಜೀವ ಸಾಯೋದಿಲ್ಲ ಅಂದ್ರೆ ಜೀವನಿಗೆ ಬಂದು ಹಂಗೇನೆ ಹೇಳ್ತಾರೆ ಅವರು. ಬಂದು ಈ ಗೋಳಕ ಎಂಬುದು ಬಂದು ಯದಾ ಒಂದು ಕಾರಣದಿಂದ ಬಂದು ಕೆಟ್ಟು ಹೋಯ್ತಂದ್ರೆ ಇಂದ್ರಿಯವೂ ಹೋಗಿಡುತ್ತೆ. ಸೊ ಆದ್ರಿಂದ ಬಂದು ಲಿಂಗ ಶರೀರವೂ ಅಫೆಕ್ಟ್ ಆಗ್ತಂತಾರೆ. ಅವರು ಏನ್ ಹೇಳ್ತಾರೆ ಅವರು? ಜೀವನಿಗೂ ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅವರ ಪ್ರಕಾರ ಜೀವ ಅನ್ನೋ ಒಂದು ಕಾನ್ಸೆಪ್ಟೇ ಬೇರೆ ರೀತಿ ಇದೆ ಅಲ್ಲ. ಒவ்வೊಂದರೆಯೂ ಜೀವ ನಾಶ ಆಗಿ ಹುಟ್ಟುತ್ತಾನೆ ಅಲ್ಲ. ಅದು ನೋಡ್ಬೇಕು, ಅದು ಯಾವ ರೀತಿ ವಿವರಣೆ ಪೂರ್ತಿ ಕೊಟ್ಟಿದ್ದಾರೆ ಅಂತ. ಅದೇ ಅವರಲ್ಲಿ ತುಂಬಾ ಈ ತರದ ವಿರೋಧಗಳು ಜಾಸ್ತಿ ಬರುತ್ತೆ. ಅದನ್ನ ತುಂಬಾ ಡೀಪ್ ಆಗಿ ವಿಚಾರ ಮಾಡ್ತಾ ಹೋದ್ರೆ ನಮಗೆ ವಿರೋಧಗಳು ತುಂಬಾ ಕಾಣಿಸ್ತಾ ಹೋಗ್ತದೆ ಅವರ ವ್ಯಾಖ್ಯಾನಗಳಲ್ಲಿ. ಹಾಗಾಗಿ ಅದನ್ನ ಸಮರ್ಥನೆ ಮಾಡೋದು ತುಂಬಾ ಕಷ್ಟ. ಅವ್ರು ಹೇಳ್ತಾರೆ ಅನ್ನೋದು ಕೊನೆಗೆ ಹೋಗಿ ಮತ್ತೆ ಅಲ್ಲಿಗೆ ನಿಲ್ತದೆ. ಜೀವ ಅಂದ್ರೇನೆ ಏನು, ಅವನು ಹೇಗೆ ಹುಟ್ಟಿದ ಜೀವ ಅದೇ ಪ್ರಶ್ನೆ ಬರ್ತದೆ. ಅವ್ರ ಪ್ರಕಾರ ಒவ்வೊಂದರೆಯೂ ಸಾಯ್ತಾರ ಅಂದ್ರೆ ಅವರು ಜೀವ ಸಾಯ್ತಾನ, ಜೀವ ಹುಟ್ಟುತ್ತಾನ, ಜೀವ ಸಾಯ್ತಾನ, ಜೀವ ಹುಟ್ಟುತ್ತಾನ, ರೈಟ್? ಅದು ಔಪಾದಿಕ ಅಂತ ಹೇಳಿ ಬಿಡ್ತಾರ. ಆದ್ರಿಂದ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಭೂತವಾದ
ಈ ಎಲ್ಲ ಔಪಾಧಿಕವಾದದ್ದು ಆದ್ದರಿಂದ ಅದು ಭೂಷಣವೇ ಅಂದು ಬಿಡ್ತಾರೆ ಕೊನೆಗೆ. ಅನಯೋಹೋ ಯೋಗ್ಯತಾ ಎಂಬುದು ಸರಿ ಅರ್ಥ ಅಲ್ಲ ನನಗೆ. ಅಲ್ಲಿ ಏನು ಅಲ್ಲಿ ಒಂದು ಅಂದ್ರೆ ಅದರಿಂದ ಇದಕ್ಕೆ ಅಂತ ಒಳಗಿನ ಚಕ್ಷುಂದ್ರಿಯದಿಂದ ಈ ಗೋಲಕಕ್ಕೆ ಯೋಗ್ಯತೆ ಬರ್ತದೆ, ಓಕೆ ಕಾಣುವ ಯೋಗ್ಯತೆ ಬರ್ತದೆ ಅಂತ. ಓಕೆ ಆಯ್ತಾಯ್ತು. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ.